ವರ್ಷಕ್ಕೊಮ್ಮೆ ಟೆಸ್ಟ್ ತೋತಾರಲ್ಲ, 3 ವರ್ಷದ ಟೆಸ್ಟ್ ರಿಸಲ್ಟ್ ಕೊಟ್ರ ಜನ. ನಾವು 3 ವರ್ಷ ಮೊದಲುಗಡೆ ಈ ರಾಜ್ಯದ ಜನತೆಗೆ ಏನು ಆಶ್ವಾಸನೆ ಕೊಟ್ಟಿದ್ವಿ, ನಮ್ಮ ಪಕ್ಷ ಏನೇನು ಮಾತು ಕೊಟ್ಟಿದ್ವಿ ಅದ್ರ ಪ್ರಕಾರ ನಡೀತಾ ಇದ್ದೀವಿ. ಅದರ ಪ್ರಕಾರ ಗ್ಯಾರಂಟಿಗಳನ್ನ ಜಾರಿಗೆ ತಂದು ಕಾಂಗ್ರೆಸ್ ಪಕ್ಷ ಕೊಟ್ಟ ಮಾತನ್ನ ಉಳಿಸಿಕೊಂಡಿತ್ತು. ಅದಕ್ಕೆ ಜನ ನಮ್ಮಲ್ಲಿ ಬೈ ಎಲೆಕ್ಷನ್ ಇದು ಅಕಸ್ಮಾತ್ ಅಕಾಲಿಕ ಮರಣದಿಂದ ಬಾಗಲಕೋಟೆ ಮತ್ತು ದಾವಣಗೆರೆ ಎರಡೂ ಚುನಾವಣೆಯಲ್ಲಿ ನಮಗೆ ಒಳ್ಳೆ ರಿಸಲ್ಟ್ ಬಂದಿದೆ. ಜನರಿಗೆ ನಾವು ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಪಕ್ಷದ ವತಿಯಿಂದ, AICC ವತಿಯಿಂದ, ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರ ಪರವಾಗಿ ಸಮಸ್ತ ಎರಡೂ ಕಾನ್ಸ್ಟಿಟ್ಯೂನ್ಸಿ ಜನರಿಗೆ ಅಭಿನಂದನೆ ಸಲ್ಲಿಸ್ತೀವಿ. ಯಾಕಂದರೆ ವಿರೋಧ ಪಕ್ಷದವ್ರ ಮಾತುಗಳನ್ನು ಕೇಳಿರ್ಬೋದು, ತಾವು ಭಾಳಷ್ಟು ಮಾತುಗಳನ್ನು ಆಡಿದ್ರು, ಏನು ಸದ್ಯ ಅವ್ರ ಕೈಯಲ್ಲೇ ಬಂದದ ನಂಗೆ. ಅದಕ್ಕೆ ಜನರೇ ನಿರ್ಣಯವಾದಂಥ ಉತ್ತರ ಕೊಡ್ತಾರೆ. ನಮ್ಮ ಮುಖ್ಯಮಂತ್ರಿಗಳು, KPCC, AICC ಎಲ್ಲರೂ ಹೇಳಿದರು, ಜನರೇ ತಕ್ಕ ಉತ್ತರ ಕಳಿಸಿದ್ದಾರೆ. ಅದಕ್ಕೆ ಅವರು ಹೆಚ್ಚಿಗೆ ಮಾತನಾಡೋದು ಸೂಕ್ತ ಅಲ್ಲ. ನಾನು ನೋಡಿದೆ ಇವತ್ತೊಂದು ವಿಡಿಯೋ ಫೇಸ್ಬುಕ್ನಲ್ಲಿ, ಇಲ್ಲಿ ಪುಡಾರಿಗಳು, MLCಗಳು, ex-MLCಗಳು, ex-MP ಗಳು ಒಬ್ರು ಬಾಯಾಗ ಒಬ್ಬರು ತುರ್ಕ್ಲತ್ತಿರು ಬೇಡ. ಇಲ್ಲಿ ಏನಾಗಿ ನೋಡೋದು ಬಿಟ್ಟು ಆ ಪಂಚರಾಜ್ಯ ಕೇರಳದ ಬಗ್ಗೆ ಏನಂತೀರಿ ನೀವು? ಪಂಚರಾಜ್ಯ ನಮ್ಮ ರಿಸಲ್ಟ್ ನಮ್ಗೆ, ನೀವೇನು ಉಳಿಸ್ಕೊಂಡ್ರಿ? ಅದಕ್ಕೆ ಜನ ಏನು ನಿರ್ಣಯ ಕೊಡ್ತಾರೋ ಅದಕ್ಕೆ ಹಗುರಾಗಿ ಮಾತನಾಡಬಾರ್ದು. ಜನರ ನಿರ್ಣಯ ಬಗ್ಗೆ ತಿಳಿವಾಗಬೇಕು. ಅದು ನಮ್ಮ ಪಕ್ಷ ಯಾವತ್ತೂ ನಡೆದುಕೊಂಡು ಬಂದು ನಮ್ಮ ಗ್ಯಾರಂಟಿಗಳನ್ನು ಜನರು ಒಪ್ಕೊಂಡಿದ್ದಾರೆ. ಎಲ್ಲ ರಾಜಕೀಯ ಪಕ್ಷದ ಎಲ್ಲ ಜಾತಿ ಜನರಿಗೆ, ಎಲ್ಲ ಪಕ್ಷದವರಿಗೂ ಕೂಡ ಗ್ಯಾರಂಟಿಯ ಉಪಯೋಗನ ತೆಗೆದುಕೊಳ್ತಾರೆ. ಜನರೇ ಬೇಸತ್ತು ನಾಚಿಕೆ ಬಂದಂತಲ್ಲ. ಇವತ್ತು ಇವ್ರಿಗೆ ನಾಚಿಕೆ ಬರಲಿ ಅಂತ ಹೇಳಿ ನಮಗೆ ಕರೆಕ್ಟಾಗಿ ಏನಪ್ಪ ಅಂದರೆ ಜನರು ಜಜ್ಮೆಂಟ್ ಕೊಟ್ಟಿದ್ದಾರೆ, ನಮಗೆ ಆಶೀರ್ವಾದ ಮಾಡಿದ್ದಾರೆ. ನಮ್ಮ ಎರಡೂ ಕ್ಯಾಂಡಿಡೇಟ್ಗಳು ಇವತ್ತು ಕಡಿಮೆ ಬಂದಿರ್ಬೋದು, ಪ್ರಶ್ನೆ ಇಲ್ಲ, ಅದು ಪ್ರಶ್ನೆ ಇಲ್ಲ. ಒಂದು ಪಕ್ಷ ಅಂದರೆ ಸ್ವಾಭಾವಿಕ, ಟಿಕೆಟ್ ಕೇಳೋದು ಕಾಂಪಿಟೇಷನ್ ಭಾಳಷ್ಟು, ಕೆಲವೊಂದು ನಾರಾಜಾಗಿ ಹೆಚ್ಚು ಕಮ್ಮಿ ಆಗಿರ್ಬೋದು, ಅದಕ್ಕೇನಿಲ್ಲ. ಒಟ್ಟಾರೆ ನಮ್ಮ ಚುನಾವಣೆಯಲ್ಲಿ ಎರಡೂ ಗೆಲುವಾಗಿದ್ದು ನಮಗೆ ಜನರ ತೀರ್ಪು 3 ವರ್ಷ ಏನು 20ನೇ ತಾರೀಕು ಮೇ 23 ವರ್ಷ ತುಂಬುತ್ತದ, ನಮಗೆ ಏನಪ್ಪ ಅಂದ್ರೆ ಸರ್ಟಿಫಿಕೇಟ್ ಜನಾಭಿಪ್ರಾಯ ಬಂದಿದೆ. ಓಕೆ, ಸಿದ್ದರಾಮಯ್ಯ ನೇತೃತ್ವದಲ್ಲಿ ಮತ್ತು DK ಶಿವಕುಮಾರ್ ತಾವು ಕೂಡ ಫಾರಿನ್ ಟ್ರಿಪ್ ಹೋಗಿದ್ರಿ. ನಿಮ್ ಎಲ್ಲಾ ಶಾಸಕರ ನಡುವೆ ಎಲ್ಲ ಎರಡು ಕ್ಷೇತ್ರಗಳಿಗೆ ಗೆಲ್ಸ್ಕೊಂಡು ಬಂದ್ರಿ. ಕ್ಯಾಬಿನೆಟ್ ಬಗ್ಗೆ ಏನ್ ಹೇಳ್ತಾರೆ? ತಮಗೂ ಕ್ಯಾಬಿನೆಟ್ ಏನು ರೀಶಫಲ್ ಆಗೋದು ಹೈಕಮಾಂಡ್ ಬಿಟ್ಟು ವಿಷಯ, ಅದು ನಮಗೇನೇನು ಹೇಳಕ್ಕಾಗಲ್ಲ. ನಾವು ಕೂಡ ಸಚಿವ ಸ್ಥಾನದ ಆಕಾಂಕ್ಷಿ. ಯಾರು ಬೇಡ, 50 ವರ್ಷ ರಾಜಕೀಯದಾಗ ಏನು ಮನೆ ಕಸ ಹೊಡ್ಲಿಕ್ಕೆ ಇರ್ತೀವಿ, ಎಲ್ಲಾನು ಹಾಕ್ತಿವಿ. MLA, MLC, ಮಂತ್ರಿ ಕೊಟ್ರೆ ಎಲ್ಲಾನು ಹಾಕೋತೀವಿ. ಆಸೆಯಿಂದ ಬಂದಿರ್ತೀವಿ ರಾಜಕೀಯದಾಗ. ಯಾರು ಬೇಡ ಆಗ್ಯದ ಮಂತ್ರಿ ಕೊಟ್ರೆ? ರೀಶಫಲ್ ಮಾಡಂತೀರಿ ಆದಷ್ಟು ಬೇಗ. ಅದು ಹೈಕಮಾಂಡ್ ಬಿಟ್ಟು ಅವ್ರು ಅವಕಾಶ ಕೊಡಬೇಕು. ಅದು ಹೈಕಮಾಂಡ್ ನಿರ್ಣಯ ತಗೋತು, ಹೊಸಬರು ಕೊಡಬೇಕು, ಇಷ್ಟೇ ಉಳಿಬೇಕು ಅನ್ನೋದು. ನಮ್ಮವರೇ AICC ಅಧ್ಯಕ್ಷರು, ಅವ್ರು ಏನ್ ನಿರ್ಣಯ ತಗೋತಾರೋ ಅದಕ್ಕೆ ಎಲ್ಲರೂ ತಲಿಬಾರ್ದು. ನಾ ಏನು ಆಸೆ ಇನ್ನು ಪ್ರಶ್ನೆನೇ ಬಂದಿಲ್ಲ, ಆಸೆ ವ್ಯಕ್ತಪಡಿಸ್ತಕ್ಕಂಥ ಅವಕಾಶನೇ ಸಿಕ್ಕಿಲ್ಲ. ತಾವು ಕೂಡ ಫಾರಿನ್ ಟೂರ್ ಹೋಗಿದ್ರಿ. ಫಾರಿನ್ ಟೂರ್ ಹೋಗಿದ್ದು ನಾನು, ರೈತರು ಸ್ಟಡಿ ಮಾಡ್ಲಿಕ್ಕೆ ಹೋಗಿನಿ. ಯಾವಾದ್ರೆ ಈ ರಾಜಕೀಯ ಚಿಲ್ಲರ್ ರಾಜಕೀಯ ಮಾಡ್ಲಿಕ್ಕೆ ಹೋಗಿಲ್ಲ. ನಾ ಅವತ್ತು ಹೇಳಿನಿ ಮಾತು, ಇವತ್ತು ಈ ಮಾತು ಹೇಳ್ತೀನಿ. ಅಭಿನಂದನೆಗಳನ್ನು ಸಲ್ಲಿಸಿ ಪಕ್ಷದ ಪರವಾಗಿ AICC, KPCC ಮತ್ತು ದಾವಣಗೆರೆ ಜಿಲ್ಲಾ ಕಾಂಗ್ರೆಸ್ ವತಿಯಿಂದ, ಅಲ್ಲಿ ಕಾನ್ಸ್ಟಿಟ್ಯೂನ್ಸಿ ಬ್ಲಾಕ್ ಕಾಂಗ್ರೆಸ್ ವತಿಯಿಂದ, ಬಾಗಲಕೋಟೆ ಜಿಲ್ಲಾ ಕಾಂಗ್ರೆಸ್ ವತಿಯಿಂದ, ಬ್ಲಾಕ್ ಕಾಂಗ್ರೆಸ್ ವತಿಯಿಂದ ತುಂಬ ಅಭಿನಂದನೆ ಸಲ್ಲಿಸಿ. ನಾವು ಕೂಡ ಚುನಾವಣೆಯಲ್ಲಿ ಭಾಗವಹಿಸಿ 10 ದಿನ ಕೆಲಸ ಮಾಡಿ ಬಂದಿದ್ದೀವಿ ಬಾಗಲಕೋಟೆನಲ್ಲಿ. ದಾವಣಗೆರೆ ಕೂಡ 2 ದಿವಸ ಇದ್ದವು. ಜನರ ನಾಡಿ ಮಿಡಿತ ಗೊತ್ತಿತ್ತು, ನಮ್ಮ ಕ್ಯಾಂಡಿಡೇಟ್ ಬಂದೇ ಬರ್ತೈತೆ. ಆದರೆ ವಿರೋಧ ಪಕ್ಷದವರು ಮಾತನಾಡ್ತಾರೆ, ಎರಡು ಧೂಳಿಪಟ್ಟ ಆಗ್ತದೆ, ಗೆಲುವು ನಮ್ಮದೇ ಅಂತಕ್ಕಂಥ ಭಾಳ ಜೋರು ಮಾತಾಡ್ತೀವಿ. ಜನರ ನಿರೀಕ್ಷೆ ನಮ್ಮ ಪರವಾಗಿತ್ತು. ಮತದಾರರಿಗೆ ಅಭಿನಂದನೆ ಸಲ್ಲಿಸ್ತೀವಿ.